ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಿಕಾ, ಏನಿದೆಲ್ಲ? ನೀನು ಅವಳಿಗೆ ಸಾಲ ಕೊಟ್ಟಿದ್ಯಾ? ಹೌದು ಅಭಿ, ತುಂಬ ಕಷ್ಟ ಇದೆ, ದುಡ್ಡಿನ ಸಹಾಯ ಬೇಕು ಅಂತ ಕೇಳಿದ್ಲು. ಅದಕ್ಕೆ ನಾನೇ 20 ಲಕ್ಷ ಕೊಟ್ಟಿದ್ದೆ. ಇಲ್ಲ, ನಾ ತಗೊಂಡಿದ್ದು 5 ಲಕ್ಷ ಅಷ್ಟೇ. ಇವಳು ಸುಳ್ಳು ಹೇಳ್ತಿದ್ದಾಳೆ. ಈಗಲೇ 5 ಲಕ್ಷನ ವಾಪಸ್ ಕೊಡು ಅಂತ ಕೇಳಿದ್ಲು. ಈಗಲೇ ಕೊಟ್ಟರೆ 5 ಲಕ್ಷ, ಲೇಟಾಗಿ ಕೊಟ್ಟರೆ 20 ಲಕ್ಷ ಕೊಡಬೇಕು ಅಂತ ಹೇಳಿದ್ಲು. ಆದರೆ ಈಗ 20 ಲಕ್ಷ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದಾಳೆ. ಯಾಕೆ ಸುಳ್ಳು ಹೇಳ್ತಿದ್ಯಾ ಸಂಧ್ಯಾ? ದುಡ್ಡು ತಗೊಳ್ಬೇಕಾದಾಗ ಚೆನ್ನಾಗೇ ಇತ್ತು, ಈಗ ವಾಪಸ್ ಕೇಳಿದ್ರೆ ನನ್ನ ಮೇಲೆ ಆರೋಪ ಮಾಡ್ತಿದ್ಯಾ? ಏನ್ರಮ್ಮ ಇದೆಲ್ಲ? ಶುಭ ಕಾರ್ಯ ನಡೆಯುವಾಗ ಇಂಥ ಮಾತುಗಳೆಲ್ಲ ಬೇಕಾ? ಹಾಗಂತ ನನ್ನ ಮೇಲೆ ಆರೋಪ ಮಾಡ್ತಿದ್ರೆ ನೋಡ್ತಾ ಸುಮ್ಮನೆ ಇರ್ಬೇಕಾ ಮಾವ? ಅಭಿ, ನಾನು ಇವಳಿಗೆ ದುಡ್ಡು ಕೊಟ್ಟಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಇವಳು ನನಗೆ ಸೈನ್ ಮಾಡ್ಕೊಂಡಿರೋ ಬಾಂಡ್ ಪೇಪರ್ ನನ್ನ ಹತ್ರ ಇದೆ. ಆಯ್ತಾಯ್ತು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಎಲ್ಲರೂ ಖುಷಿಯಿಂದ ಶಾಸ್ತ್ರ ಮಾಡಬೇಕು ಅಂತ ಬಂದಿದ್ದೀವಿ, ಅದನ್ನು ಮಾಡೋಣ. ಇಲ್ಲ, ಇಷ್ಟೆಲ್ಲ ಆದಮೇಲೆ ನಾನೇ ಸುಮ್ಮನೆ ಇರಬೇಕು? ನನಗೀಗಲೇ ಆ ದುಡ್ಡು ವಾಪಸ್ ಬೇಕು. ದೀಪಿಕಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಈ ಟೈಮಲ್ಲಿ ದುಡ್ಡು ಕಾಸಿನ ವ್ಯವಹಾರ ಎಲ್ಲ ಬೇಕಾ? ಮೊದಲು ಶಾಸ್ತ್ರ ಎಲ್ಲ ಮುಗಿಲಿ, ಆಮೇಲೆ ಮಾತಾಡೋಣ. ಏನಮ್ಮ ದೀಪಿಕಾ ಇದು? ಮಿಡಲ್ ಕ್ಲಾಸ್ ಜನ ಏನೋ ಆಸೆಗೆ ಬಿದ್ದು ನಿನ್ನ ಹತ್ರ ಸಾಲ ಮಾಡಿರ್ತಾಳೆ. ಈಗ ನೀನು ಬೇಕು ಅಂದ ತಕ್ಷಣ ಅವಳು ಕೊಡೋಕ್ಕಾಗತ್ತಾ? ಅವಳು ಅದನ್ನು ಇಟ್ಕೊಂಡಿರ್ತಾಳ? ನಿನ್ನ ಹತ್ರ ಸಾಲ ಮಾಡಿ ಇನ್ಯಾರ್ದೋ ಸಾಲ ತೀರಿಸಿರ್ತಾಳೆ. ಆದರೂ ಅತ್ತೆ, ಎಲ್ಲರೂ ಮುಂದೆ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ. ಇದನ್ನೆಲ್ಲ ನಾನು ಯಾಕೆ ಸಹಿಸ್ಕೋಬೇಕು? ಇವಳು ನನ್ನ ಹತ್ರ 20 ಲಕ್ಷ ಇಸ್ಕೊಂಡಿದ್ದಾಳೆ, ಅದು ನಂಗೆ ಈಗಲೇ ವಾಪಸ್ ಬೇಕು. ದೀಪಿಕಾ, ನೀನು ಈ ರೀತಿ ಮಾತಾಡ್ತಿರೋದು ಸರಿ ಇಲ್ಲ. ಇಲ್ಲ ಅದಕ್ಕೆ, ಇಷ್ಟೆಲ್ಲ ಆದಮೇಲೆ ಇದು ಈಗಲೇ ಇತ್ಯರ್ಥ ಆಗಬೇಕು. ದೀಪಿಕಾ, ಹೋಗಿ ಆ ಬಾಂಡ್ ಪೇಪರ್ ತಗೊಂಡ್ ಬಾ. ಬಾಂಡ್ ಪೇಪರ್ ಯಾಕಬ್ಬಿ? ನನ್ನ ಮೇಲೆ ನಂಬಿಕೆ ಇಲ್ವಾ? ಮಾತು ಇಷ್ಟೆಲ್ಲ ಮುಂದುವರೆದ ಮೇಲೆ ನಂಬಿಕೆ ಬಗ್ಗೆ ಮಾತಾಡ್ಬೇಡ. ಹೋಗಿ ಆ ಬಾಂಡ್ ಪೇಪರ್ ತಗೊಂಡ್ ಬಾ. ಇದರಲ್ಲಿ ಸಂಧ್ಯಾ ಸೈನ್ ಇದೆ ಅಷ್ಟೇನೆ. ಅವಳು ಎಷ್ಟು ಅಮೌಂಟ್ ತಗೊಂಡಿದ್ದಾಳೆ, ಯಾವಾಗ ತಗೊಂಡಿದ್ದಾಳೆ, ಅದು ಯಾವ ಇನ್ಫಾರ್ಮೇಶನ್ ಇಲ್ಲ, ಖಾಲಿ ಇದೆ. ಅಂದ್ರೆ ನೀನು ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಿದ್ಯಾ? ಈ ಸೈನ್ ಮಾಡಿರೋದ್ರಿಂದ 20 ಲಕ್ಷ ಅಂತ ನೀನು ಹೇಳ್ತಿದ್ಯಾ, ಆದರೆ ನಾನು ಹೇಳ್ತಿದ್ದೀನಿ ನೀನು ಸಂಧ್ಯಾಗೆ ಯಾವ ದುಡ್ಡು ಕೊಟ್ಟಿಲ್ಲ ಅಂತ.
ಸಂಧ್ಯಾ ಯಾವ ದುಡ್ಡನ್ನು ತಗೊಂಡಿಲ್ಲ, ಎಲ್ಲ ಸುಳ್ಳು. ನೀನ್ ಹೇಳ್ತಿದ್ದ 20 ಲಕ್ಷ ತಗೊಂಡಿದ್ದಾಳೆ ಅಂತ, ಆದ್ರೆ ಅದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಇಲ್ಲ ಅಭಿ, ಅದ್ರಲ್ಲಿ ಬರ್ದಿಲ್ಲ ಅಷ್ಟೇ. ನಾನು ಇವಳಿಗೆ ದುಡ್ಡು ಕೊಟ್ಟಿದ್ದೀನಿ. ಇಲ್ಲ ದೀಪಿಕಾ, ನೀನ್ ಅವಳಿಗೆ ದುಡ್ಡು ಕೊಟ್ಟಿಲ್ಲ. ಸತ್ಯವಾಗ್ಲೂ ನಾನು ದುಡ್ಡು ಕೊಟ್ಟಿದ್ದೀನಿ ಅಭಿ. ಎಷ್ಟು ಕೊಟ್ಟಿದ್ಯಾ? 5 ಲಕ್ಷ. ಏನಮ್ಮ ದೀಪಿಕಾ ಅದು? ಫಂಕ್ಷನ್ನ ಖುಷಿಯಾಗಿ ಮಾಡ್ಕೋಬೇಕು ಅಂತ ತುಳಸಿ ಅವರು ಅಂದ್ಕೊಂಡಿದ್ರು. ನೀನು ಈ ವಿಷಯನ ತೆಗೆದು ಅವ್ರ ಖುಷಿನೆಲ್ಲ ಹಾಳು ಮಾಡಿಬಿಟ್ಟೆ. ನಗು ತುಂಬಿದ ಮನೇಲಿ ಇದ್ದಕ್ಕಿದ್ದಾಗೆ ಎಲ್ಲರ ಮನಸ್ಸನ್ನು ಬೇಜಾರು ಮಾಡಿಬಿಟ್ಟೆ ನೋಡು. ಏನಿದೆಲ್ಲ? ಇದನ್ನೆಲ್ಲ ನಂಗೆ ಹೇಳಿಲ್ಲ. ತಗೋ, ಇದು ಬ್ಲ್ಯಾಂಕ್ ಚೆಕ್, ಸೈನ್ ಮಾಡಿದ್ದೀನಿ. ಅವಳು ನಿನಗೆ ಎಷ್ಟು ಸಾಲ ಕೊಡಬೇಕು ಅಂತಿದ್ಯೋ ಅಷ್ಟನ್ನು ಬರ್ಕೋ. ಅಭಿ, ಈ ಹಣ ನೀನ್ ಯಾಕೆ ಕೊಡಬೇಕು? ಆ ಹಣ ನಂದು, ತಗೊಂಡಿರೋಳು ಅವಳು. ಆ ಹಣ ಸೇರ್ಬೇಕಾಗಿರೋದು ಈ ಮನೆಗೆ. ನಮ್ಮ ಹಣನ ನಾವೇ ಕೊಟ್ಕೊಳ್ಳೋದಾ? ಸಂಧ್ಯಾ ತುಳಸಿ ಅವ್ರ ಮಗಳು, ಹಾಗಂದ್ಮೇಲೆ ಅವಳು ಈ ಮನೆ ಮಗಳೇನೆ. ಈ ಮನೆಯಲ್ಲಿ ನಮಗೆಷ್ಟು ಅಧಿಕಾರ ಗೌರವ ಇದೆಯೋ ಅಷ್ಟೇ ಅಧಿಕಾರ ಗೌರವ ಅವಳಿಗೂ ಸಿಗಬೇಕು. ಅವಳ ಕಡೆಯಿಂದ ಆ ಚೆಕ್ನ ನಾನೇ ನಿನಗೆ ಕೊಟ್ಟಿದ್ದೀನಿ, ಅದನ್ನ ತಗೊಂಡು ಸುಮ್ಮನಿದೆ ಬಿಡು. ಇಲ್ಲ ಅಭಿ, ನಿನ್ನಿಂದ ನಾನು ಹೇಗೆ ದುಡ್ಡು ತಗೊಳ್ಳಿ? ನೀನು ಇಷ್ಟು ಹೇಳಿದ್ಮೇಲೆ ನನಗೆ ದುಡ್ಡು ಬೇಡ. ಸಾಕು, ಇನ್ನೇನು ಮಾತಾಡಬೇಡ. ಇನ್ನು ಒಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ನೋಡಿ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ದೀಪಿಕಾ ಪರವಾಗಿ ನಾನು ಸಾರಿ ಕೇಳ್ತೀನಿ. ನಡೆದಿರೋದೆಲ್ಲ ಕೆಟ್ಟಗಳಿಗೆ ಅಂತ ಮರೆತು ಮತ್ತೆ ಖುಷಿ ಖುಷಿಯಿಂದ ಫಂಕ್ಷನ್ ಮಾಡೋಣ ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.